ಅಪ್ಪುವನ್ನ ನೆನೆದು ಹಿರಿಯ ಕಲಾವಿದ ಕಣ್ಣೀರನ್ನ ಹಾಕಿದ್ದಾರೆ. ಮಗನ ವಿದಾಯಕ್ಕೂ ಕೂಡ ಹತ್ತಿರವಾದಂತಹ ನಾನು ಅಪ್ಪುಗಾಗಿ ಕಣ್ಣೀರು ಬರ್ತಾ ಇದೆ. ಮಗನ ವಿದಾಯ ಆದರೂ ಕೂಡ ನಾನು ಕಣ್ಣೀರು ಹಾಕಿರಲಿಲ್ಲ, ಆದರೆ ಅಪ್ಪು ವಿದಾಯ ಎಂದಿದೆ ತುಂಬಾ ನನಗೆ ನೋವು ತಂದಿದೆ ಅಂತ ಹೇಳಿ ಹಿರಿಯ ಕಲಾವಿದರೊಬ್ಬರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆದು ಹಿರಿಯ ಕಲಾವಿದರೊಬ್ಬರು ಕಣ್ಣೀರನ್ನು ಹಾಕಿದ್ದಾರೆ. ನನ್ನ ಮಗ ಕೂಡ ನನ್ನಿಂದ ದೂರ ಆದಾಗ ನಾನು ಹತ್ತಿರಲಿಲ್ಲ, ಆದರೆ ನಾನು ಪುನೀತ್ ಅಗಲಿದಾಗ ತುಂಬ ಕಣ್ಣೀರು ಹಾಕಿದ್ದೆ, ತುಂಬ ನೋವಾಗಿತ್ತು ನನಗೆ. ಅಪ್ಪುವನ್ನು ನೆನೆದು ಗಳನೆ ಹತ್ತಿದ್ದಾರೆ ನಟ ಬೆಂಗಳೂರು ನಾಗೇಶ್ ಅವರು. ಕೇಳಿದ್ದನ್ನು ಬಾಚಿ ಕೊಡ್ತಾ ಇದ್ರು ನನ್ನ ಅಪ್ಪು, ನಾ ಏನು ಕೇಳಿದ್ರು ಸಹಾಯ ಮಾಡ್ತಾ ಇದ್ರು ಅಂತ ಒಂದು ಮನಸ್ಸನ್ನು ಹೊಂದಿದಂತಹ ವ್ಯಕ್ತಿ ಪುನೀತ್ ರಾಜ್ಕುಮಾರ್. ಕಷ್ಟ ಅಂತ ಬಂದರೆ ಸಾಕು ಮನ ಕರಗಿ ಹೋಗ್ತಿತ್ತು ನನ್ನ ಅಪ್ಪುದು. ಅವರು ನನಗೆ ತುಂಬ ಸಾಕಷ್ಟು ಸಹಾಯ ಮಾಡಿದ್ರು. ಅಂತಹ ವ್ಯಕ್ತಿತ್ವವನ್ನು ಹೊಂದಿದಂತಹ ವ್ಯಕ್ತಿ ಅಂದರೆ ಅವರು ನಟ ಪುನೀತ್ ರಾಜ್ಕುಮಾರ್. ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಿ ದೇವತಾ ಮನುಷ್ಯ ಅನಿಸಿಕೊಂಡಂತಹ ವ್ಯಕ್ತಿ. ಅಂತಹದ್ದನ್ನು ನೆನೆದುಕೊಂಡು ಈಗ ಅವರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನನ್ನ ಮಗ ನನ್ನಿಂದ ದೂರ ಆದಾಗೂ ಕೂಡ ನಾನು ಕಣ್ಣೀರು ಹಾಕಿರಲಿಲ್ಲ, ಆಗ್ತಿರಲಿಲ್ಲ, ಆದರೆ ಅಪ್ಪುವಿನ ಅಗಲಿಕೆ ನಿಜಕ್ಕೂ ಕೂಡ ನೋವು ತಂದಿತ್ತು ಅಂತ ಹೇಳಿ ನಟ ಬೆಂಗಳೂರು ನಾಗೇಶ್ ಅವರು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಕಷ್ಟ ಬಂದರೆ ಎಂಥವರು ಕೂಡ ಸಹಾಯವನ್ನು ಮಾಡ್ತಾಯಿದ್ರು. ನನ್ನ ಮಗ ತೀರಿ ಹೋದಾಗಲೂ ಕೂಡ ಅಷ್ಟು ದುಃಖ ಆಗಿರಲಿಲ್ಲ, ನನಗೆ ದುಃಖ ಅನಿಸಿರಲಿಲ್ಲ, ಆದರೆ ಅಪ್ಪು ಹೋದ ದಿವಸ ತುಂಬ ನಾನು ದುಃಖ ಆಯಿತು, ತುಂಬ ಅಳ್ತಾ ಇದ್ದೆ. ಗಂಧದ ಗುಡಿ ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ನಟಿಸಿರುವಂತಹ ನಾಗೇಶ್ ಅವರು ತಮ್ಮ ಮಾತುಗಳನ್ನು ಹೇಳ್ತಾ ಇದ್ದಾರೆ, ಹಂಚ್ಕೊಳ್ತಾ ಇದ್ದಾರೆ ನೋವನ್ನು. ಖಾಸಗಿ ಸುದ್ದಿವಾಹಿನಿಯಲ್ಲಿ ಅಪ್ಪು ಬಗ್ಗೆ ಭಾವುಕರಾಗಿ ಮಾತನಾಡಿದ್ದಾರೆ. ಕೆಲವೊಂದು ಖಾಸಗಿ ವಾಹಿನಿಯಲ್ಲಿ ಸಂದರ್ಶನ ಕೊಡುವಂತಹ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಪ್ರಶ್ನೆಯನ್ನು ಕೇಳಿದಾಗ ಅವ್ರು ಹೇಳ್ತಾರೆ, ಪುನೀತ್ ರಾಜ್ಕುಮಾರ್ ಎಂತಹ ವ್ಯಕ್ತಿ, ಅವರದ್ದು ಎಂತಹ ವ್ಯಕ್ತಿತ್ವ ಅಂತ. ಪುನೀತ್ ರಾಜ್ಕುಮಾರ್ ಏನಿದ್ದಾರೆ, ಅವರು ಕಷ್ಟ ಅಂತ ಬಂದಾಗ ಎಲ್ಲರೂ ಕೂಡ ಸಹಾಯ ಮಾಡುವಂಥ ವ್ಯಕ್ತಿ. ಬಾಚಿ ಕೊಡ್ತಾ ಇದ್ರು, ಏನೇ ಒಂದು ಸಹಾಯ ಮಾಡ್ತಾಯಿದ್ರು. ನನಗೂ ಕೂಡ ಸಾಕಷ್ಟು ಸಹಾಯ ಮಾಡಿದ್ದಾರೆ. ನನ್ನ ಮಗ ತೀರ್ಕೊಂಡಾಗೂ ಕೂಡ ನಾನು ಅಷ್ಟೊಂದು ಕಣ್ಣೀರು ಹಾಕಿರಲಿಲ್ಲ, ನೋವನ್ನು ಅನುಭವಿಸಿರಲಿಲ್ಲ, ಆದರೆ ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಬಿಟ್ಟು ಅಗಲಿದಾಗ ನನಗೆ ತುಂಬ ನೋವಾಯಿತು ಅಂತ ಹೇಳಿದ್ದಾರೆ. ನಿಜಕ್ಕೂ ಕೂಡ ಹೌದು. ಯಾಕಂದರೆ ಪುನೀತ್ ರಾಜ್ಕುಮಾರ್ ಎಲ್ಲರನ್ನು ಬಿಟ್ಟು ಅಗಲಿದಂಥ ಆ ಒಂದು ದಿನ ಇಡೀ ಕರ್ನಾಟಕವೇ ಕಣ್ಣೀರು ಹಾಕಿತ್ತು. ಬರೀ ಇವರು ಮಾತ್ರ ಅಲ್ಲ, ಇಡೀ ಕರ್ನಾಟಕ ಕಣ್ಣೀರು ಹಾಕಿತ್ತು. ಕೋಟ್ಯಾಂತರ ಅಭಿಮಾನಿಗಳು ಅವರನ್ನು ನೋಡೋಕ್ಕೆ ಬಂದಿದ್ದರು. ಬೆಂಗಳೂರಿನಲ್ಲಿ ಇದ್ದಂತಹ ಒಂದು ವಾತಾವರಣ ಬೇರೆ. ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಬಿಟ್ಟು ಹೋದಂತಹ ಆ ಒಂದು ದಿನಗಳಿಗೆ ಈಗಲೂ ಕೂಡ ಯಾರಾದರೂ ನೆನೆಸ್ಕೊಂಡ್ರೆ ನಿಜಕ್ಕೂ ಈಗಲೂ ಕೂಡ ಕಣ್ಣೀರು ಹಾಕ್ತಾರೆ. ಅದೇ ರೀತಿಯಲ್ಲಿ ಈಗ ಬೆಂಗಳೂರು ನಾಗೇಶ್ ಅವರು ಕೂಡ ಕಣ್ಣೀರು ಹಾಕಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.